ಅತ್ಯುದ್ರಿಕ್ತ ವಿದೋಷಸತ್ಸುಖ ಮಹಾಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲಸತ್ ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯನಿ ಗ್ರಹಣ ಪ್ರಕಾಶಾವೃತಿ ಧ್ವಾಂತಾ ಮೋಕ್ಷ ವಿಮೋಕ್ಷದಂ ಹರಿಭಜಂ ನಿತ್ಯಂ ತದೋಪಾಸ್ಮಹೇ. ಯಾವುದೀಗ ಓಂಕಾರದ ಬಗ್ಗೆ ಹೇಳಿದರು. ಓಂಕಾರೋ ಇಷ್ಟು ಎಲ್ಲಿ ಬಂತು, ಧರ್ಮಸ್ಕಂದಗಳು ಅಂತ ಹೇಳಿ ಓಂಕಾರದಲ್ಲಿ ಎಲ್ಲವೂ ಕೂಡ ಸೇರಿದೆ. ಓಂಕಾರ ಎಲ್ಲವೂ ಓಂಕಾರನೇ, ಓಂಕಾರದಲ್ಲಿ ಇಲ್ಲದ್ದೇ ಇಲ್ಲ. ಓಂಕಾರೋ ಬ್ರಹ್ಮಣೋ ನಾಮ ಸರ್ವವಾಗಾತ್ಮಕಶ್ಚ ಸಹ. ಓಂ ಅನ್ನೋದು ಪರಮಾತ್ಮನ ಹೆಸರು. ಅದಕ್ಕೆ ಓಂ ಓಂ ಅಂತ ಹೇಳಿಬಿಟ್ರೆ ಉಳಿದವರಿಗೆ ಅದು ಯಾರಂತ ಗೊತ್ತಾಗೋದಿಲ್ಲ. ಬಟ್ ಅದು ನಾರಾಯಣ ಅಂತ ಸ್ಪಷ್ಟಾರ್ಥ ಇದೆ. ತದ್ವ್ಯಾಖ್ಯಾತ್ವಾತ್ ಸರ್ವವಾಚಾಂ ಸರ್ವವಾಗಾತ್ಮತಾ ಭವೆ. ಉಳಿದೆಲ್ಲ ಏನಿದೆ ಓಂಕಾರದ ಅರ್ಥ. ಇವತ್ತು ತತ್ವ ಪ್ರಕಾಶಿಕ ಬ್ರಹ್ಮಸ್ವ ಭಾಷೆದ ಅರ್ಥ ಅಂತ ಹೇಳ್ತೇವೋ ಇಲ್ಲ, ಹಾಗೆ ಏನೇ ಹೇಳಲಿ ಓಂಕಾರದ ಅರ್ಥ ವೇದಾರ್ಥ ಆ ಭಾಗ ಬಂದು ಅಷ್ಟಿದೆ, ಅದರೊಳಗೆ ಶಕ್ತಿ ಅಷ್ಟಿದೆ ಓಂಕಾರಕ್ಕೆ. ವ್ಯಾಖ್ಯ ಸರ್ವವಾಚಾಂ ಸರ್ವವಾಗಾತ್ಮತಾ ಭವೆ. ಇದಂತೂ ಪ್ರಸ್ತುತತ್ವಾತ್ ಸ ಸರ್ವಂ ಚಾಪಿ ಅರ್ಥಪೂರ್ಣತಃ ಸರ್ವಶಬ್ದಾನ್ವಿತತ್ವಾಚ್ಚ ನ ಲಿಂಗ ವ್ಯತ್ಯಯೋ ಭವೆ. ಇದಂತೂ ಪ್ರಸ್ತುತತ್ವಾತ್ ಸಹ ಸರ್ವಂ ಚಾಪಿ ಅರ್ಥಪೂರ್ಣತಃ. ಇದು ಅರ್ಥಪೂರ್ಣವಾಗಿ ಪರಮಾತ್ಮ ಎಲ್ಲ ಅರ್ಥವನ್ನು ಪೂರ್ಣವಾಗಿ ಹೊಂದಿರೋದಕ್ಕೇನೆ ಓಂಕಾರ ಅಂಬೋದು ವೆರಿ ವೆರಿ ಕ್ಲಿಯರ್. ಒಂದು ಪೆಂಡಲ್ ಹಾಕ್ಕೊಂಡಿರ್ಕಾದಕ್ಕೆ ಎಷ್ಟು ವಿಷಯ ಎಷ್ಟು ಚಿಕ್ಕದಾಗಿ ಒಯ್ದಿರ್ತಾನಲ್ಲ, ಎಷ್ಟು ಮಿನಿಮಮ್ ಸ್ಪೇಸ್ ಸಾಕಲ್ಲ. ಅದಕ್ಕಿಂತ ದೊಡ್ಡದು ತಲೆ, ಅದರೊಳಗೆ ಎಷ್ಟು ಬೇಕಾದ್ರೂ ವಿಷಯ ಹಾಕ್ಬೋದು. ಎಷ್ಟು ಹೇಳ್ತಾರೆ, ನಮ್ಮ 100% ತಲೆಯಲ್ಲಿ ಹಾಕ್ಕೊಂಡ್ಬಿಟ್ರೆ ರುಜುಗಳಿಗೆ ಮಾತ್ರ ಸಾಧ್ಯ ಇಲ್ಲ. ತಲೆ ಎಷ್ಟಿದೆ ಅಷ್ಟು ಹಾಕೊಳ್ಳೋಕೆ ಬರೋದು. ಉಳಿದವ್ರಲ್ಲಿ ಹೇಳಿಲ್ಲ, ಭಾರಿ ಪ್ರತಿಭಾವಂತನಾದವನು 4% ಉಪಯೋಗಿಸ್, ಭಾರಿ ಪ್ರತಿಭಾವಂತವನು. ದೇವ್ರು ಕೊಟ್ಟ ಬುದ್ಧಿಶಕ್ತಿ ನಾವು ಏನು ಮಾಡ್ತಿದ್ದೇವೆ ಇವತ್ತು, ತುಂಬ ಕಡಿಮೆ ಉಪಯೋಗಿಸ್ತಾ ಇದ್ದೇವೆ. ಗೊತ್ತಾಯ್ತಾ? ಮಿನಿಮಮ್ ಉಪಯೋಗಿಸ್ತಿದ್ದೇವೆ ಅಷ್ಟೇ. ಮಿನಿಮಮ್ ಅಂದರೆ ಮಿನಿಮಮ್ ಅಲ್ಲ. ಸರಿಯಾಗಿ ಸ್ವಲ್ಪ ಹೇಳಿದ 1% ಜಾಸ್ತಿ ಆಗ್ತದೆ, ಏನಾಗ್ಬಿಡ್ತಾರೆ, ಎಷ್ಟಾಣೆ ಆಗಿ ಶುರು ಆಗಿಬಿಡ್ತಾರೆ. 1%. ಎಂಥ ಜೀನಿಯಸ್ ಕೂಡ 10% ದಾಟ್ಲಿಕ್ಕಿಲ್ಲ. ಆಚಾರ 100% ಆದ್ದರಿಂದ ರುಜುಗಳು ಪೂರ್ಣ ಆನಂದ ಬರುತ್ತೆ, ಪರಾನಂದ ಬರದ ಎಲ್ಲ ಪೂರ್ಣ ಪ್ರಜ್ಞರು. ಉಳಿದವರೆಲ್ಲ ಅದಕ್ಕೆ ಇನ್ನೊಂದು ಅರ್ಥ, ಪ್ರಜ್ಞೆಯನ್ನು ಪೂರ್ಣ ಉಪಯೋಗಿಸುವವರು ಅಂತ ಅರ್ಥ. ಪ್ರಜ್ಞೆಯ ಯುಟಿಲೈಸೇಷನ್ ಫುಲ್ ಮಾಡ್ಕೊಂಡವರು. ಅರ್ಥ ಆಯ್ತಾ? ಒಳ್ಳೆ ಜಾಗ ಇದೆ ಆಲ್ರೆಡಿ, ಈಗ ಅರ್ಧ ಬರ್ಕೊಂಡಿದ್ದ. ಅದೇನಾಯ್ತು ಅವನಿಗೆ ಕಾಲು ಚಾಚ್ ಬರ್ಕೊಳ್ಳ ಯಾರು, ಅವ್ರಿಗೆ ಎಲ್ಲೋಗಳಿಗೆ ಅಭ್ಯಾಸ ಆಗಿಬಿಟ್ಟಿದೆ. ಚಿಕ್ಕ ಜಾಗದಲ್ಲಿ ಬರಿಗೆ ಅವ್ರಿಗೆ ಕಾಲು ಚಾಚಕ್ಕೆ ಬರೋದಿಲ್ಲ, ಆ ಥರ ಆಗಿಬಿಟ್ಟಿದೆ. ಸುಖವಾಗಿ ಆಗಬಾರ್ದಾ? ಬಿ ಫ್ರೀ ಅಂತ ಹೇಳೋದಿಲ್ಲ, ಬಿ ಫ್ರೀ ಆ ಥರ ಕೊಡಲಿಕ್ಕೆ ಅದು ಅವ್ರಿಗೆ ಮಾತ್ರ ಸಾಧ್ಯ. ಎಲ್ಲೋ ಕೂತ್ಕೊಂಡು ಅಭ್ಯಾಸ ಆದವರಿಗೆ ಅದು ತಕ್ಷಣ ಇದು ಮಾಡೋಕ್ಕಾಗಲ್ಲ, ಅದನ್ನೇ ಲೆಕ್ಕ ಮಾಡಾಗಿರೋದು. ಓಂಕಾರೋ ಬ್ರಹ್ಮಣೋ ನಾಮ. ಅದಕ್ಕೆ ನಾವು 1 ವರ್ಷ 1 ಗಂಟೆ ಕ್ಲಾಸು 2 ಗಂಟೆ ಕ್ಲಾಸು ಎಲ್ಲ ಎಕ್ಸ್ಟ್ರಾ ಯಾತಕ್ಕೆ ಬರುತ್ತೆ ಅಂದರೆ ಅವ್ರು ಅಡ್ಜಸ್ಟ್ ಆಗ್ತಾ ಬರ್ತಾರೆ. ಆಗ ನಾವು ಒಟ್ಟಿಗೆ ತಿಳ್ಕೋ ಸಾಮರ್ಥ್ಯ ಬರುತ್ತೆ. ಒಂದೇ ದಿವಸ ಹೇಳ್ಬಿಟ್ಟಿರ್ತೇವೆ ಅದೇ ವಿಷಯನೇ, ನಾಳೆ ಹೇಳಿದ್ರೆ ತಿಳಿಯೋ ವಿಷಯ ಇವತ್ತು ಹೇಳಿದ್ರೆ ತಿಳಿಯೋದಿಲ್ಲ. ಇವತ್ತಿನ ಮಧ್ಯೆ ಗ್ಯಾಪ್ ಇದೆ, ಅದೆಲ್ಲ ಸೆಟ್ಲ್ ಆಗ್ತಾ ಬರುತ್ತೆ. ಹಾಕಿರ್ತಾರಲ್ಲ ಇವತ್ತು ಕ್ಯೂರಿಂಗ್ ಅಲ್ಲ, ಗೋಡೆ ಕಟ್ಟಬೇಕು, ಒಂದು ದಿವಸನೇ ಗೋಡೆ ಕಟ್ಟೋದಿಲ್ಲ ಪೂರ್ತಿ. ಏನು ಮಾಡ್ತಾರೆ, ಒಂದು ಸ್ಟೇಜಲ್ಲಿ ಬಿಟ್ಬಿಟ್ರೆ ಅದಕ್ಕೆ ಕ್ಯೂರ್ ಆಗ್ಲಿಕ್ಕೆ ಬಿಡ್ತಾರೆ. ಅವಾಗ ಅದಕ್ಕೆ ಹೊರಲಿಕ್ಕೆ ಶಕ್ತಿ ಬರುತ್ತೆ. ಗೊತ್ತಾಯ್ತಾ? ಆಮೇಲೆ ಮತ್ತೆ ಇನ್ನೂ ದೊಡ್ಡದಾಗಿದ್ರೆ ಇನ್ನೂ ಸೆಟ್ ಮಾಡ್ತಾರೆ. ಕಾರಣ ಇದು ಸೆಟ್ಲ್ ಆಗಬೇಕು, ಇಲ್ಲೋ ಒಟ್ಟಿಗೆ ಬಿಡ್ಬೋದು. ಅರ್ಥ ಆಯ್ತಾ? ಆ ರೀತಿ ಒಂದು ದಿವ್ಸ ಬಿಡೋದು ಅಷ್ಟೇ ಬುದ್ಧಿ. ಅವ್ರು ಮನನ ಮಾಡಲಿಕ್ಕೆ ಬಿಡ್ತಾರೆ. ಆ್ಯಕ್ಚುಲಿ ಮನನ ಮಾಡದೆ ಹೋದ್ರು ಕೂಡ ಏನಾಗುತ್ತೆ, ಇವ್ರು ಹೇಳ್ಬೇಕಾದ್ರೆ ಸ್ವಲ್ಪ ಜ್ಞಾಪಕ ಕೊನೆ ಪಕ್ಷ. ಅವತ್ತು ಕೇಳ್ಬೇಕಾದ್ರೆ ನಿನ್ನೆ ಹೀಗೆ ಬಂದಿತ್ತಲ್ಲ ಅಂತ ಹೇಳಿ, ಓ ಇಷ್ಟಾರು ಬಂದಿತ್ತು, ಅಷ್ಟು ಸಾಕು ಅವರಿಗೆ. ಇದಂತೂ ವಸ್ತುತತ್ವಾತ್ ಸ ಸರ್ವಂ ಚಾಪಿ ಅರ್ಥಪೂರ್ಣತಃ ಸರ್ವಶಬ್ದಾನ್ವಿತತ್ವಾಚ್ಚ ನಲಿಂಗ ವ್ಯತ್ಯಯೋ ಭವೇತ್. ಇಲ್ಲೊಂದು ಪ್ರಶ್ನೆ ಬಂತು, ಓಂ ಅಂತ ಇದೆ. ಯಾವ ಲಿಂಗದಲ್ಲಿ ಹೇಳ್ತೀರಿ ನೀವೀಗ? ಪುಲ್ಲಿಂಗನೋ ಸ್ತ್ರೀಲಿಂಗ ಅಂತ ಕೇಳಿದರೆ, ಪರಮಾತ್ಮ ಎಲ್ಲ ಗುಣಗಳು ಹೊಂದಿರೋದ್ರಿಂದ ಯಾವ ಲಿಂಗ ಶಬ್ದ ಹೇಳಿದ್ರು ದೇವರ ಅನ್ವಯ. ನಪುಂಸಕಲಿಂಗ, ಪುಲ್ಲಿಂಗ, ಸ್ತ್ರೀಲಿಂಗ ಯಾವ ಶಬ್ದ ಬೇಕಾದ್ರೂ ಹೇಳಿ ದೇವರಿಗೆ ಅಪ್ಲೈ ಮಾಡಿ ಹೇಳ್ಬೋದು. ಮಕ್ಕಳನ್ನೇ ಇದೆಯಲ್ಲ ಕೋಡಿ ಅಂತ ಇದೆಯಲ್ಲ, ಅದು ಗಂಡ ಒಂದು ಆಗಿರುತ್ತೋ ಇಲ್ವಾ? ಇದು ಅಂತ ಯಾಕೆ ಕರೀತಾರೆ, ಇದು ಅಂತ ಯಾಕೆ ಕರೀತಾರೆ? ಆ ಸಮಯದಲ್ಲಿ ಯಾವ ಶಬ್ದ ಹೇಳಿದ್ರು ಸರಿ, ಅದಕ್ಕೆ ಆ ಶಬ್ದ ಹೇಳಬೇಕಾದ್ರೆ ಅದು ಗಂಡಸು ಹೆಂಗಸು ಮುಖ್ಯ ಅಲ್ಲ, ಅಲ್ಲಿ ವಸ್ತು ಅಷ್ಟೇ ಮುಖ್ಯ. ಆ ಅರ್ಥದಲ್ಲಿ ಉಪಯೋಗ ನಮ್ಮಲ್ಲಿ ಕಂಡಿದೆ. ಅದಕ್ಕೆ ದೇವರಿಗೆ ಎಲ್ಲ ಸರ್ವಲಿಂಗ ಶಬ್ದವಾಚ್ಯತ್ವ ಇದೆ. ಸರ್ವಲಿಂಗ ಅಂತ ಒಂದು ಲಿಂಗ ಇಲ್ಲ, ಸರ್ವಲಿಂಗ 3 ಲಿಂಗದಲ್ಲಿ ಯಾವ್ದು ಬೇಕಾದ್ರೂ ಹೇಳ್ಬೋದು ಅಂತ ಅರ್ಥ. ಆಧಿಕ್ಯಂಚೈವ ಸರ್ವತ್ವಂ ಪ್ರಸ್ತುತಂ ಯತ್ ತಥೇತಿ ತತೆ.
ಸರ್ವಶಬ್ದಾನ್ವಿತತ್ವಾಚ ಲಿಂಗವ್ಯತ್ಯಯ ನ ಲಿಂಗವ್ಯತ್ಯಯೋ ಭವೆ. ಈಗ ನಮಗೆ ಬ್ರಹ್ಮ ಶಬ್ದನೇ ಇದೆ ಉದಾಹರಣೆಗೆ, ಅದು ನಪುಂಸಕಲಿಂಗ ಶಬ್ದ. ಅದು ಪುಲ್ಲಿಂಗ ಆಗಿಬಿಟ್ರೆ ಬ್ರಹ್ಮದೇವರು ಅಂತ ಅರ್ಥ ಆಗಿಬಿಡೋದು. ಬಟ್ ಅದು ಹೇಳೋದು ಯಾರನ್ನ? ಪರಮ ಪರಿಪುರುಷನಲ್ಲ, ಪರಮಪುರುಷನನ್ನು ನಪುಂಸಕಲಿಂಗದಲ್ಲಿ ಹೇಳೋದು, ಪರಮಪುರುಷನನ್ನು. ಗೊತ್ತಾಯ್ತಾ? ಪರಮಪುರುಷನನ್ನು ಶ್ರೀಲಿಂಗದಲ್ಲಿ ಹೇಳೋದು, ಅದು ದೋಷ ಅಲ್ಲ. ಗುಣ ಹೇಳಕ್ಕೆ ಹೊಟ್ಟಿರೋದ್ರಿಂದ ಅದು ದೇವರಿಗೆ ಸ್ತ್ರೀರೂಪ ಇದೆ, ಮತ್ತೆ ನಪುಂಸಕ ರೂಪ ಇಲ್ಲ. ನಪುಂಸಕ ಶಬ್ದ ವಾಚ್ಯತ್ವ ದೇವರಿಗಿದೆ, ಆದರೆ ನಪುಂಸಕ ರೂಪ ಇಲ್ಲ. ಪುಲ್ಲಿಂಗ ಶಬ್ದ ವಾಚ್ಯತ್ವ ಇದೆ, ಪುರುಷ ರೂಪನೂ ಇದೆ. ಸ್ತ್ರೀಲಿಂಗ ಶಬ್ದ ವಾಚ್ಯತ್ವ ಸ್ತ್ರೀರೂಪನೂ ಇದೆ. ನಪುಂಸು ಹೇಳಬಾರ್ದು, ಹೇಳಿದ್ರೆ ತಪ್ಪಾಗುತ್ತೆ. ಯಾಕೆ ಹೇಳಬಾರ್ದು? ನಪುಂಸಕ ರೂಪ ಅಂಬೋದು ದೋಷ, ಅದು ದೋಷ. ನಪುಂಸಕ ಅಂತೇಳಿ ದೊಡ್ಡಸ್ತಿಗೆ ಅದು ಗೊತ್ತಾಯ್ತು ಅಲ್ಲ. ಆದ್ದರಿಂದ ದೋಷ, ಆದ್ದರಿಂದ ಹೇಳೋದು. ಶಬ್ದಕ್ಕೆ ದೋಷ ಇಲ್ಲ, ವ್ಯಕ್ತಿಗೆ ದೋಷ ಇಲ್ಲ. ದೀರ್ಘ ಬಂದರೆ ಬ್ರಹ್ಮದೇವರು, ಬ್ರಹ್ಮ ಅಂತ ಅಷ್ಟೇ ಬಂದರೆ ದೇವರು ನಾರಾಯಣ. ಹೌದು. ಸರ್ವಶಬ್ದ ಆಧಿಕ್ಯಂಚೈವ ಸರ್ವತ್ವಂ ಪ್ರಸ್ತುತಂ ಯತ್ ಯಥೇತಿ ತತೆ. ಆದ್ದರಿಂದ ಆಧಿಕ್ಯವೂ ಅದರಲ್ಲಿದೆ. ಓಂಕಾರ ಎಲ್ಲ ಹೇಳೋದ್ರಿಂದ ದೇವ್ರ ಬಗ್ಗೆ ಪೂರ್ತಿ ಪರಿಚಯ ಮಾಡಿಕೊಡ್ತಾರೆ. ಓಂ ಅಂತ ಹೇಳಿಬಿಟ್ಟಾಗ ದೇವ್ರ ಬಗ್ಗೆ ಎಷ್ಟು ಹೇಳಿದಾಗುತ್ತೆ ಗೊತ್ತಾ? ಅದು ಅಕಾರ ಉಕಾರ ಮಕಾರ, ಸೃಷ್ಟಿ ಸ್ಥಿತಿ ಲಯ, ಆಮೇಲೆ ನಾದ ಬಿಂದು ಘೋಷ ಶಾಂತ ಅತಿಶಾಂತ. ಬರೀ ಓಮಲ್ಲ, ಓಮ್ ಅಂತ ಮತ್ತೆ ಅಷ್ಟೇ ಮೆರವಾಪದರು ಕಡಿಮೆ ಮಾಡಿ ಪೂರ್ತಿ ನ್ಯೂಟ್ರಲ್ ಅತಿ ಶಾಂತ. ಶಬ್ದ ಗಂಟೆ ಹೊಡೆದ ಶಬ್ದ ನಿಲ್ಲುತ್ತಲ್ಲ, ಹಾಗೆ ಜೋರ ಶಬ್ದ ಕ್ರಿಯೇಟ್ ಆಗೋ ಸ್ಟೇಜ್. ಆಮೇಲೆ ನಿಧಾನ ಏನಾಗ್ತಾ ಬರುತ್ತೆ ಅದು ಶಬ್ದ ಲಯ ಹೊಂದ, ಅದಕ್ಕೆ ಅತಿಶಾಂತ ಅಂತದ್ದು. ದೇವರು ಎಲ್ಲ ಗುಣವೂ ಹೇಳುತ್ತೆ. ಅದರಿಂದ ಇಷ್ಟು ಗುಣ ತಿಳ್ಕೊಂಡ್ಬಿಟ್ಟಾಗ ಓಂಕಾರದಲ್ಲಿ ಏನಿದೆ ಅಷ್ಟು ಶಬ್ದವಾಚ್ಯತ್ವ ದೇವರಲ್ಲಿದೆ. ಯಾವ ಶಬ್ದಗಳದಿರೋದಲ್ಲ, ಧ್ವನಿ, ಧ್ವನಿ ಶಬ್ದ ಇದೆ, ಅಕ್ಷರಗಳು ಇದೆ. ಅದರಿಂದ ವಾಚ್ಯನಾಗಿದ್ದಕ್ಕೆ ಅಷ್ಟು ಅರ್ಥ ಬರುತ್ತೆ ಅಂತ ಅರ್ಥ. ಅಕಾರಾದ್ಯಾ ಕ್ರಮೇಣೈವ ಭೂರಾದೇಹೇ ಸಾರರೂಪಿಣಃ. ನೋಡಿ, ಅಕಾರ ಉಕಾರಗಳೆಲ್ಲ ತಗೊಂಡ್ರೆ ಭೂರಾದಿಗಳು ಅಂದರೆ ಭೂ ಭೂಹ ಸ್ವಹ ಇತ್ಯಾದಿ ಎಲ್ಲ ಇದರ ಅರ್ಥಭೂತವಾಗಿವೆ. ಅಸ್ಮಾದಯಂ ಸಾರ ಇತಿ ಜ್ಞಾನಮೇವ ಅತಿತಾಪನಂ ಅಭಿತಾಪನಂ. ಜ್ಞಾನಕ್ಕೆ ಅಸ್ಮಾದಯಂ ಸಾರ, ಇದಕ್ಕಿದು ಸಾರ ಅಂತ ತಿಳ್ಕೊಳ್ಳೋದಕ್ಕೆ ಏನಂತ ಕರೀತಾರೆ? ಚಿಂತನೆ ಅಂತ ಕರೀತಾರೆ. ಸಂಪ್ರಸ್ರಾವಸ್ಯ ಸದೃಷ್ಟಿ ಬ್ರಹ್ಮಣ ಪರಮಶ್ಯ, ಭಾರಿ ತಿಳ್ಕೊಂಡಾಗ ದರ್ಶನ ಅಂತ ಕರೀತಾರೆ. ನಿತ್ಯಜ್ಞಾನೋಪಿ ಭಗವಾನ್ ಕ್ರೀಡೆಯ ಅಚೀಕೃಪತ್ ಸದಾ. ಪರಮಾತ್ಮ ನಿತ್ಯ ಜ್ಞಾನ ಇದೆ, ಆದರೂ ತಿಳ್ಕೊಂಡ ತಿಳಿಸ್ತ ಅಂತ ಉಪಯೋಗಿಸ್ತಾರೆ ಪದನ. ಆದರೆ ದೇವರು ಯಾವಾಗಲೂ ಕೂಡ ಸೂರ್ಯ ಹುಟ್ಟುತ್ತಾನೆ. ಇದು ಯಾವ ಟೆನ್ಸ್ ಇದು? ಸೂರ್ಯ ಇವತ್ತು ಹುಟ್ಟುತ್ತಾನೆ, ಪ್ರೆಸೆಂಟ್ ಟೆನ್ಸ್. ಅದು ನಿನ್ನೆ ಹುಟ್ಟಿದ್ದಿಲ್ವಾ, ನಾಳೆ ಹುಟ್ಟೋದಿಲ್ವಾ? ಅದಕ್ಕೇನಂತ ಕರೀತಾರೆ? ಲಟ್ ಅನ್ನೋದು ಎಲ್ಲ ಇದರಲ್ಲೂ ಉಪಯೋಗಿಸ್ಬೋದು. ಗೊತ್ತಾ? ಲಟ್ಟನ್ನು ಲಟ್ಲಕಾರ, ಲಟ್ಲಕಾರಕ್ಕೇನಿದೆ ಎಲ್ಲ ಭಾಷೆಯಲ್ಲೂ ಕೂಡ ಬರುತ್ತೆ. ಎಲ್ಲ ಭಾಷೆಯಲ್ಲೂ ಕೂಡ ಸನ್ ರೈಸಸ್ ಇನ್ ದಿ ಈಸ್ಟ್, ರೈಸಸ್ ಅನ್ನೋದು ವರ್ತಮಾನ ಕಾಲ. ಆದರೆ ಟುಮಾರೋ ಅಂತ ಮತ್ತೆ ಕೇಳಬಾರ್ದು, ನಾವು ನಿನ್ನೆ ಅಂತ ಕೇಳಬಾರ್ದು. ಅಲ್ಲ, ಆ ಶಬ್ದಕ್ಕೆ ಸಾರ್ವಕಾಲಿಕ ಅಂದ್ರೆ ಏನು? ಆಲ್ವೇಸ್ ರೈಸಸ್ ಇನ್ ದಿ ಈಸ್ಟ್ ಅಂತ. ಸಂಪ್ರಸ್ರಾವ್ ನಿತ್ಯಜ್ಞಾನೋಪಿ ಭಗವಾನ್ ಕ್ರೀಡೆಯ ಅಚೀಕೃಪದ್ಯದ ತದಾ ಅಭಿತಾಪ ಶಬ್ದೋಯಂ ವರ್ತತೆ ಪರಮಾತ್ಮನಿ. ಅಭಿತಪತ್ ಅಂದ್ರೇನು? ಪರಮಾತ್ಮ ಯೋಚನೆ ಮಾಡ್ದ, ಚಿಂತನೆ ಮಾಡ್ದ ಅಂದರೆ ನಮಗೆ ಅರ್ಥ ಆಗ್ಲಿಕ್ಕೆ ಹೇಳಿದ್ದೆ ಹೊರತು ಪರಮಾತ್ಮ ಯಾವಾಗಲೂ ಏನಾಗಿದ್ದಾನೆ? ನಿತ್ಯ ಜ್ಞಾನನಾಗಿದ್ದಾನೆ. ಹಿಂದೆ ಡಾಕ್ಟರ್ ಅಲ್ಲ, ಇವತ್ತು ಡಾಕ್ಟರ್ ಅವನು, ಹಿಂದೆ ಅಲ್ಲ. ದೇವ್ರು ಹಾಗಲ್ಲ, ಪ್ರತಿ ಕ್ಷಣದಲ್ಲೂ ಏನಾಗಿದ್ದಾನೆ? ಎಲ್ಲ ಗುಣಗಳ ಸಮೇತ ಇದ್ದಾನೆ. ಆದರೂ ಹೇಳ್ಬೇಕಾದ್ರೆ ಏನು ಹೇಳಬೇಕು? ಈ ಗುಣ ತೋರಿಸ್ತೆ, ಆ ಗುಣ ತೋರಿಸ್ತೆ ಅಂದರೆ ತೋರಿಸ್ತೆ ಅಷ್ಟೇ ಹೊರತು ಇರೋದು ಮಾತ್ರ ಯಾವಾಗಲೂ ಇದೆ. ಅಲ್ಲಿಗೆ ನಾಳೆ ಶಬ್ದಕ್ಕೆ ಅಂದರೆ ತಪಸ್ಸದೆಯಲ್ಲ, ದೇವ್ರು ತಪಸ್ಸು ಮಾಡಿದೆ. ಏನು ತಪಸ್ಸು ಮಾಡೋದು ದೇವರು? ದೇವ್ರ ಭಕ್ತರು ತಪಸ್ಸು ಮಾಡ್ತಾರೆ, ದೇವರು ತಪಸ್ಸು ಮಾಡ್ತಾನೆ ಅಂದರೆ ಅರ್ಥ ಹೇಳ್ತಾನೆ. ಸೊ ಅಭ್ಯ ತಪಸ್, ಪರ್ವತ ಭಾರಿ ತಪಸ್ಸು ಮಾಡ್ದ ಅಂದರೆ ನಮಗಿಂತ ದೇವರು ಇನ್ನೂ ಏನಾದರೂ ದೊಡ್ಡ ಸಾಧನೆ ಮಾಡಕ್ಕೆ ಕೊಟ್ಟಿದ್ದಾನೆ ಅಂತ ಆಗತ್ತೆ. ಅಲ್ಲ, ಅದಕ್ಕೆಲ್ಲ ಅರ್ಥ ಇದೆಲ್ಲ ಅರ್ಥ ಮಾಡ್ಲಿಕ್ಕೆ ಉಳಿದವ್ರು ಹೇಳದೆ ಹೋದಾಗ ಶಬ್ದ ಹಾಗೆ ಉಳ್ಕೊಂಬಿಡೋದು. ದೇವ್ರ ಯೋಚನೆ ಮಾಡಿ, ಏನಾದ್ರು ದೇವ್ರ ಯೋಚನೆ ಮಾಡೋದಾದ್ರೆ ನಾವ್ಯಾಕೆ ಮಾಡಬಾರ್ದು? ಈ ಪ್ರಶ್ನೆ ಬರುತ್ತೆ. ಅಲ್ಲ, ಓಂ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿ ನೇಹಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮರ್